ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಸುಸ್ವಾಗತ. ನಿಮಗೆಲ್ಲ ಸುಸ್ವಾಗತ. ಏಪ್ರಿಲ್ ತಿಂಗಳಲ್ಲ ಗೋಚಾರ ರಾಶಿಫಲ, ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳು. ತುಲಾರಾಶಿಯವರೇ, ನಿಮ್ಮ ರಾಶಿ ಅಧಿಪತಿ ಶುಕ್ರನಾಗಿರ್ತಾನೆ, ರಾಶಾಧಿಪತಿ ಶುಕ್ರ. ಹಾಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಶನಿ, ಪಂಚಮ ಶನಿ, ಚತುರ್ಥ ಮತ್ತು ಪಂಚಮಾಧಿಪತಿಯೂ ಹೌದು. ಹಾಗೆ ಪಂಚಮದಲ್ಲಿ ಕುಜನೂ ಇರ್ತಾನೆ, ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಕುಜ, ಪಂಚಮದಲ್ಲಿ ಶನಿಯೂ ಕೂಡ ಇರ್ತಾರೆ. ಏಪ್ರಿಲ್ 14ರವರೆಗೆ ಮೀನದಲ್ಲಿ 6ನೇ ಮನೆ ಷಷ್ಠದಲ್ಲಿ ರವಿ ಇರ್ತಾನೆ. ಲಾಭಾಧಿಪತಿ ರವಿ, 11ನೇ ಮನೆ ಅಧಿಪತಿ ರವಿ. ಹಾಗೆ ಷಷ್ಠದಲ್ಲಿ ಬುಧ, 6ನೇ ಮನೆ ಮೀನದಲ್ಲಿ ಬುಧ ಇರ್ತಾನೆ. ನವಮಾಧಿಪತಿ, ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಮೀನದಲ್ಲಿರ್ತಾನೆ. ನಿಮ್ಮ ರಾಶಿಯ 12ನೇ ರಾಶಿಯಲ್ಲಿ ಕನ್ಯಾದಲ್ಲಿ ಕೇತು ಹಾಗೂ ಸಪ್ತಮ ಮೇಷರಾಶಿಯಲ್ಲಿ ಗುರು ಇರ್ತಾನೆ. ತೃತೀಯ ಮತ್ತು ಷಷ್ಠಾಧಿಪತಿ ಗುರು ಇರುವುದು ಈ ಏಪ್ರಿಲ್ ತಿಂಗಳ ಗೋಚಾರ ಗ್ರಹಗಳು. ಹಾಗಾದರೂ ಯಾವ ಶುಭ ಫಲ ಯಾವ ಅಶುಭ ಫಲ ಇದೆ ಅಂತ ಹೇಳಬೇಕು ಅಂತ ಹೇಳಾದರೆ, 14ರವರೆಗೆ ಏಪ್ರಿಲ್ 14ರವರೆಗೆ ನಿಮಗೆ ಸ್ವಲ್ಪ ಶುಭ ಫಲ ಇದೆ. ತದನಂತರದಲ್ಲಿ ಸ್ವಲ್ಪ ಅಶುಭ ಫಲಗಳು ಇರುವುದರಿಂದ ಭಾಳ ಎಚ್ಚರಿಕೆಯಿಂದ ಇರಬೇಕು. ಏಪ್ರಿಲ್ 14ನೇ ತಾರೀಕಿನವರೆಗೆ ನಿಮಗೆ ಆರ್ಥಿಕವಾಗಿ ಭಾಳ ಒಂದು ಒಳ್ಳೆಯದಿರ್ತದೆ. ಧನಲಾಭ ಉಂಟು, ಉದ್ಯೋಗದಲ್ಲಿ ಏಳಿಗೆ ಉಂಟು, ವ್ಯಾಪಾರದಲ್ಲಿ ಆದಾಯದ ಅಭಿವೃದ್ಧಿ ಆಗುತ್ತದೆ. ಯತ್ನ ಕಾರ್ಯದಲ್ಲಿ ಸಿದ್ಧಿ, ಯಾವ ಕಾರ್ಯದಲ್ಲಿ ಕೆಲಸ ಮಾಡ್ತೀರೋ ಅದರಲ್ಲಿ ಸಿದ್ಧಿ ಆಗ್ತದೆ. ಈಗ ಅಧಿಕಾರಿಗಳು ನೌಕರಿಯಲ್ಲಿದ್ದರೆ ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಪ್ರಶಂಸೆ ಪ್ರಾಪ್ತವಾಗ್ತದೆ. ಕೆಲವೊಂದು ಶುಭ ಸಮಾರಂಭಗಳಲ್ಲೂ ನೀವು ಭಾಗಿಯಾಗುತ್ತೀರಿ. ಹಾಗೆಯೇ ಸಮಾಜದಲ್ಲಿ ಒಂದು ಗೌರವ, ಒಂದು ಪ್ರತಿಷ್ಠೆಯೂ ಕೂಡ ನಿಮಗೆ ಸಿಗುವ ಸಾಧ್ಯತೆ ಇದೆ. ಗುರು ಹಿರಿಯರ ದರ್ಶನವೂ ಆಗುತ್ತೆ. ಮಕ್ಕಳಿಂದ ಒಳ್ಳೆಯ ಶುಭವಾರ್ತೆ ಬರುತ್ತೆ. ಮಕ್ಕಳಿಂದ ಕೀರ್ತಿಯು ನಿಮಗೆ ಲಭ್ಯವಾಗುತ್ತೆ. 12ನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮಗೆ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಗ್ತದೆ. ಅಪರೂಪದ ಸ್ನೇಹಿತರೊಂದಿಗೆ ಮಾತುಕತೆ ಎಲ್ಲ ಆಡಿ ನೀವು ಭಾಳ ಖುಷಿಯಿಂದ ಇರ್ತೀರಿ. ನಿಮಗೆ ಈ ಶುಭ ಫಲ ಆದರೆ ಏಪ್ರಿಲ್ ಅಂತ್ಯಭಾಗದಲ್ಲಿ ಮಧ್ಯಭಾಗದ ನಂತರದಲ್ಲಿ ಅನಾವಶ್ಯಕ ಅನಿರೀಕ್ಷಿತವಾದ ಖರ್ಚು ಬರಬಹುದು. ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಆಗುತ್ತೆ. ನಿಮ್ಮೇನು ಕಾರ್ಯ ಇದ್ದರೂ ಏಪ್ರಿಲ್ ಮಧ್ಯಭಾಗದ ಒಳಗೆ ಮುಗಿಸ್ಕೊಳ್ಬೇಕು. ನಂತರ ಅಂದರೆ ಅನಾರೋಗ್ಯ ಆಗ್ತದೆ. ಕೌಟುಂಬಿಕದಲ್ಲಿ ವಿರಸವೂ ಆಗಬಹುದು. ಪುತ್ರರಿಂದ ನಿಮಗೆ ಸ್ವಲ್ಪ ಅಸಮಾಧಾನ ಆಗಬಹುದು. ಹಾಗೆ ಕೆಲವರಿಗೆ ಅಪಘಾತದ ಭಯವೂ ಕೂಡ ಆಗುವ ಸಾಧ್ಯತೆ ಇರುವುದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ದುಷ್ಟ ಜನರಿಂದ ದೂರ ಇರಬೇಕು. ಹಾಗೂ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ಭಾಳ ಒಂದು ನಿಗಾ ಇಟ್ಟು ನೀವು ಹೋದರೆ ನಿಮಗೆ ಒಳ್ಳೆಯದೇ ಆಗ್ತದೆ. ತುಲಾರಾಶಿಯವರಿಗೆ ನೆನಪಿನಲ್ಲಿಟ್ಟುಕೊಳ್ಳಿ, ಚಿಂತೆ ಮಾಡಬೇಡಿ, ಒಳ್ಳೆಯದಾಗ್ತದೆ. ಮುಖ್ಯವಾಗಿ ನೀವು ಈ ತಿಂಗಳು ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ರಾಶಿ ಅಧಿಪತಿ ಕುಜ ಅಥವಾ ಮಂಗಳ. ಈ ಕುಜ 4ನೇ ಮನೆಯಲ್ಲಿರ್ತಾನೆ ಕುಂಭದಲ್ಲಿ ಕುಜ. ತೃತೀಯ ಮತ್ತು ಚತುರ್ಥಾಧಿಪತಿ ಶನಿಯೂ ಕುಂಭದಲ್ಲಿರ್ತಾನೆ. ತಾರೀಖು 14ರವರೆಗೆ 5ನೇ ರಾಶಿ ಪಂಚಮದಲ್ಲಿ ರವಿ, ಕರ್ಮಾಧಿಪತಿ. ಮೀನದಲ್ಲಿ ಬುಧ, 6ನೇ ರಾಶಿ ಷಷ್ಠದಲ್ಲಿ ಬುಧ, 8 ಮತ್ತು 11ರ ಅಧಿಪತಿ, ಅಷ್ಟಮ ಮತ್ತು ಲಾಭಾಧಿಪತಿಯಾಗಿರ್ತಾನೆ. ಹಾಗೆಯೇ ಮೇಷದಲ್ಲಿ 6ನೇ ರಾಶಿ ಮೇಷದಲ್ಲಿ ಗುರು ಇರ್ತಾನೆ. ದ್ವಿತೀಯಾಧಿಪತಿಯೂ ಹೌದು, ಪಂಚಮಾಧಿಪತಿಯೂ ಹೌದು. 5 ಮೀನದಲ್ಲಿ 7, 11ರ ಅಧಿಪತಿ, ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯೂ ಆಗಿರ್ತಕ್ಕಂಥ ಶುಕ್ರ. 7 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನೂ ಕೂಡ ಉಚ್ಚನಾಗಿ ಮೀನರಾಶಿಯಲ್ಲಿ ಇರ್ತಾನೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಮಾತೃಸ್ಥಾನದಲ್ಲಿ ಸಂಚರಿಸುವ ಶನಿ ಹಾಗೂ ಕುಜ, ಸುತಸ್ಥಾನದಲ್ಲಿ ರಾಹು, ಸುಖಸ್ಥಾನದಲ್ಲಿ ರಾಹು, ಅರಿಷ್ಟ ಭಾವದಲ್ಲಿ ಗುರು, ಇವೆಲ್ಲ ಇರುವುದರಿಂದ ಪ್ರತಿಕೂಲವಾದ ಪರಿಣಾಮಗಳನ್ನು ನೀವು ತಿಂಗಳ ಅಂತ್ಯದಲ್ಲಿ ಅನುಭವಿಸಬೇಕಾಗಬಹುದು. ಏಪ್ರಿಲ್ ತಿಂಗಳು ಅಂತ ಹೇಳಿದರೆ ನಿಮಗೆ ಅನೇಕ ಸಂಕಷ್ಟಗಳ ಸರಮಾಲೆ ಬಂದು ನಿಮ್ಮ ಮೇಲೆ ದಾಳಿ ಮಾಡಿರ್ತವೆ. ಎಚ್ಚರಿಕೆಯಿಂದ ಹೋಗಬೇಕು.
ಆಕ್ರಮಣ ಮಾಡ್ತದೆ. ಮೀನರಾಶಿಯ 5ನೇ ಶುಕ್ರ ಶುಭದಾಯಕನಾಗಿರ್ತಾನೆ. ನಿಮಗೆ ಕಾರ್ಯದಲ್ಲೂ ಅನುಕೂಲ ಆಗ್ತದೆ, ದೇವತಾ ದರ್ಶನ ಆಗ್ತದೆ, ಅವಿವಾಹಿತರಿಗೆ ಒಂದು ಮದುವೆಯ ಒಂದು ಅವಕಾಶವೂ ಸಾಧ್ಯವಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮೀನ ಮತ್ತು ಮೇಷರಾಶಿ ನಿಮಗೆ ಶುಭ ರಾಶಿ ಆಗಿದ್ದರೆ, ಶತ್ರುರಾಶಿ ಮೇಷ, ಸಿಂಹ, ಧನು ಶತ್ರುರಾಶಿ ಆಗಿರ್ತಾರೆ. ಶುಕ್ರನ ಪ್ರಭಾವ ನಿಮಗೆ ಒಳ್ಳೆಯದಾದರೂ ಕೂಡ ರವಿ ಮತ್ತು ಶುಕ್ರರ ಒಂದು ಮೀನದಲ್ಲಿ ಇರತಕ್ಕವನಾದ್ದರಿಂದ ಈ ಶುಕ್ರ ಒಂದು ದೋಷದಿಂದ ಕೆಲವರಿಗೆ ಮೂತ್ರಜನಕಾಂಗದ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ದರೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಬೇಕು. ಸ್ತ್ರೀಯರಾಗಿದ್ದರೆ ಗರ್ಭಕೋಶದ ಸಮಸ್ಯೆಗಳು ಎದುರಾದೀತು, ಒಳ್ಳೆಯ ರೀತಿಯಾದಂಥ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಹಳ ಪ್ರಯತ್ನ ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ಆದಾಯ ತೃಪ್ತಿಕರ ಆಗಿಲ್ಲ, ಬಹಳ ಖರ್ಚು, ಬಹಳ ಅನಿರೀಕ್ಷಿತ ಖರ್ಚು ಅಂತ ಹೇಳಿದರೂ ನಿಮಗೆ ಶುಕ್ರನು ಅನುಗ್ರಹವನ್ನೂ ಮಾಡ್ತಾನೆ, ಇನ್ನೊಂದು ಕಡೆಗೆ ಅಶುಭ ಪರಿಣಾಮವನ್ನು ಅನಾರೋಗ್ಯವನ್ನು ಕೂಡ ಮಾಡ್ತಾನೆ. ಬಗ್ಗೆ ಬಹಳ ಕಾಳಜಿರಿ. ಮೂತ್ರದೋಷ ಇದ್ದರೆ, ಸ್ತ್ರೀಯರಿಗೆ ಗರ್ಭಕೋಶದ ದೋಷ ಇದ್ದರೆ ಉತ್ತಮ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಮುಂದೆ ಹೋಗಿ. ಹಾಗೆ ವ್ಯವಹಾರದಲ್ಲಿ ನಿಮಗೆ ಅನುಕೂಲ ಇದ್ದರೂ ಕೂಡ ಅಶಾಂತಿ ಆಗಿರ್ತದೆ, ಕೆಲವಷ್ಟು ಅನಾನುಕೂಲತೆ ಆಗುತ್ತೆ. ಉದ್ಯೋಗದಲ್ಲಿದ್ದರೆ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ ಏನಾದರೂ ಒಂದು ತೊಂದರೆ ಬರುತ್ತೆ. ಅದು ಸರಿಯಲ್ಲ, ಇದು ಸರಿಯಲ್ಲ, ಇದು ಹೀಗೆ ಮಾಡಬೇಕು, ಅದು ಹೀಗೆ ಮಾಡಬೇಕು ಅಂತ ಕಿರಿಕಿರಿ ಶುರುವಾಗ್ತದೆ. ನಿಮ್ಮದೇ ಹಿತ ಶತ್ರುಗಳು ಕೂಡ ನಿಮಗೆ ತೊಂದರೆಗೆ ಒಳಪಡಿಸಬಹುದು, ಮನೋವೇದನೆಯೂ ಆಗಬಹುದು, ಬಂಧುಗಳ ವಿಯೋಗವೂ ಆಗಬಹುದು. ಕೆಲವರಿಗೆ ಅನಿರೀಕ್ಷಿತ ಘಟನೆಗಳಿಂದ ನಿಮಗೆ ಧನಹಾನಿ ಆಗ್ತದೆ. ನಿಮ್ಮ ಹಿತಶತ್ರುಗಳೇ ನಿಮಗೆ ತೊಂದರೆಯನ್ನು ಕೊಡುವುದಾದ್ದರಿಂದ ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸಮಯ ಏಪ್ರಿಲ್ ತಿಂಗಳ ಆಗುತ್ತದೆ. ನೂತನ ವರ್ಷವೂ ಕೂಡ ಪ್ರಾರಂಭವಾಗ್ತಾ ಇದೆ. ಏಪ್ರಿಲ್ 9ಕ್ಕೆ ಕ್ರೋಧಿನಾಮ ಸಂವತ್ಸರ ಪ್ರಾರಂಭವಾಗ್ತದೆ. ಹೊಸ ವರ್ಷ, ಹೊಸ ಒಂದು ಹರುಷ, ಈ ಒಂದು ಸಂತೋಷದ ಸಮಯದಲ್ಲಿ ವೃಶ್ಚಿಕ ರಾಶಿಯವರೇ ನೀವು ಏಪ್ರಿಲ್ ತಿಂಗಳ ಒಂದು ಶುಭಫಲ ಪರಿಹಾರಕ್ಕಾಗಿ ಮುಖ್ಯವಾಗಿ ನಿಮ್ಮ ಕುಲದೇವರನ್ನು ಸತತವಾಗಿ ಆರಾಧನೆ ಮಾಡಬೇಕು. ಕುಲದೇವರ ಆರಾಧನೆಯಿಂದ ನಿಮ್ಮ ಸಂಪೂರ್ಣ ಸಮಸ್ಯೆಗಳಿಗೆ ಎಷ್ಟೋ ಮಟ್ಟಿನ ಪರಿಹಾರ ಸಿಗ್ತದೆ. ಬೇಸರಗೊಳ್ಳಬೇಡಿ, ಚಿಂತೆ ಮಾಡಬೇಡಿ, ಎಲ್ಲವುದೂ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಳಿ. ಎಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಬೇಕು. ಕಾಲೇ ಭವತಿ ಸರ್ವದಾಮ್ ಅಂಥೇಳಿ, ಯಾವ ಕಾಲಕ್ಕೆ ಏನಾಗಬೇಕೋ ಅದು ಹಾಗೇ ಆಗ್ತದೆ. ಆದ್ದರಿಂದ ನೀವು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಹೋದರೆ ವೃಶ್ಚಿಕ ರಾಶಿಯವರೇ ನಿಮಗೆ ಶುಭಾಶುಭ ಮಿಶ್ರ ಪದಗಳು ಕೂಡ ಸಿಗ್ತದೆ. ಭಯಪಡಬೇಡಿ, ಚಿಂತೆ ಮಾಡಬೇಡಿ. ನಿಮ್ಮ ಕುಲದೇವರು ಯಾವುದು ಅದನ್ನು ಆರಾಧನೆ ಮಾಡಿ ಪ್ರತಿನಿತ್ಯ ಅವನನ್ನು ಸ್ಮರಿಸಿ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಏಪ್ರಿಲ್ ತಿಂಗಳು ನಿಮ್ಮ ಸಮಸ್ಯೆಗೆ ಕೆಲವಷ್ಟು ಪರಿಹಾರಗಳು ಸಿಗಬಹುದು. ಖಂಡಿತವಾಗಿಯೂ ಮಾಡಿ. ನಿಮಗೆಲ್ಲ ಆ ದೈವಾನುಗ್ರಹ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯವಂತರಾಗಿ ಬಾಳಲಿ ಅಂತ ಹೇಳಿ ಹೊಸ ಸಂವತ್ಸರದ ಶುಭಾಶಯಗಳನ್ನು ಕೂಡ ನಿಮಗೆ ತಿಳಿಸ್ತಾ ಇಲ್ಲಿಗೆ ಮುಗಿಸ್ತೇನೆ. ಹರಿ ಓಂ ತತ್ ಸತ್. ನಾರಾಯಣ ನಾರಾಯಣ ನಾರಾಯಣ.